ಈ ಒಂದು ಹಂಪಿ ಉತ್ಸವದಲ್ಲಿ ಎಲ್ಲರ ಕಿವಿಗೆ ಕೇಳ ಒಂದೇ ಒಂದು ಕೂಗು, ಗಿಲ್ಲಿ 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 ಗಿಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಕೊಟ್ರೇಶ್. ನಮ್ಮ ವಿಜಯನಗರ ಜಿಲ್ಲೆ ಹಂಪಿಯಲ್ಲಿ ಹಂಪಿ ಉತ್ಸವ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನಡೆಯೋದಕ್ಕೆ ಎಲ್ಲಾ ಸಕಲ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಹಂಪಿ ಉತ್ಸವಕ್ಕೆ ಯಾರ್ಯಾರು ಬರ್ತಾರೆ ಮುಖ್ಯ ಅತಿಥಿಗಳಾಗಿ ಅಂತ ಹೇಳೋದಕ್ಕಿಂತ ಮೊದಲು, ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮದೊಂದು ಚಿಕ್ಕದಾಗಿ ಕಮೆಂಟ್ ಇರಲಿ ಅಂತ ಕೇಳ್ಕತ್ತಾ ಬನ್ನಿ ಈಗ ಶುರು ಮಾಡೋಣ. ನಮ್ಮ ವಿಜಯನಗರ ಜಿಲ್ಲೆಯಾದ ಹಂಪಿಯಲ್ಲಿ ಹಂಪಿ ಉತ್ಸವ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನಡೆಯೋದಕ್ಕೆ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದೆ ಜಿಲ್ಲಾಡಳಿತ. ಈ ಒಂದು ಹಂಪಿ ಉತ್ಸವಕ್ಕೆ ನಮ್ಮ ಬಿಗ್ ಬಾಸ್ ವಿನ್ನರ್, ನಮ್ಮ ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಅವರು, ಹಾಗೆ ಕಾವು, ಅವರ ಪ್ರೀತಿಯ ಕಾವು 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 ಅಂತ ಕರಿತಾ ಇರ್ತಾರಲ್ಲ ಆ ಕಾವ್ಯ ಶೈವ ಅವರು ಈ ಒಂದು ಹಂಪಿ ಉತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಅಂದ್ಮೇಲೆ ಕೇಳ್ಬೇಕೆ, ನಮ್ಮ ಹಂಪಿ ಉತ್ಸವ ಇನ್ನೆಷ್ಟು ರಂಗಿರ್ಬೋದು. ನಮ್ಮ ಶ್ರೀಮಾನ್ಯ ಸಚಿವರಾದ ಶ್ರೀ ಜಮೀರ್ ಅಹಮದ್ ಸರ್ ಅವರು ಹೇಳ್ತಾ ಇದ್ರು, ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಒಂದು ಚೇರ್ಗಳ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರೊಂದು ಮಾತು ಹೇಳಿದ್ರು, ಈ ಬಾರಿ ಗಿಲ್ಲಿ ನಟ ಅವರ ಕ್ರೇಜು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಆ ಗಿಲ್ಲಿ ನಟ ಅವ್ರನ್ನ ನೋಡೋದಕ್ಕೆ ನಮ್ಮ ಬಳ್ಳಾರಿ ಭಾಗದ ಜನರು ಹಾಗೆ ವಿಜಯನಗರ ಜಿಲ್ಲೆಯ ಜನರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಏನೇನ್ ಬೇಕೋ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೀವಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ರು. ನನಗೆ ಅನಿಸ್ತಾ ಇದೆ, ನಮ್ಮ ಬಳ್ಳಾರಿ ಭಾಗದ ಜನರು ಹಾಗೆ ವಿಜಯನಗರ ಜಿಲ್ಲೆಯ ಭಾಗದ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು. ಬಳ್ಳಾರಿಯ ಗಿಲ್ಲಿ ಅಭಿಮಾನಿ ಒಬ್ರು ಭೀಮಾ ಅಂತ, ಅವರು ನನಗೆ, ಸರ್ ನೀವು ಪ್ರತ್ಯಕ್ಷವಾಗೋ ಅಥವಾ ಪರೋಕ್ಷವಾಗೋ ನಮ್ಮ ಗಿಲ್ಲಿ ನಟ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ಸಪೋರ್ಟ್ಗೆ ನಾವೆಲ್ಲ ಫಿದಾಗ್ಬಿಟ್ಟಿದ್ದೀವಿ. ನಿಜವಾಗ್ಲೂ ನಾವು ಗಿಲ್ಲಿ ನಟರ ಅಭಿಮಾನಿಯಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಅಂತ ನನಗೆ ನಾನು ಮಾಡಿರ್ತಕ್ಕಂತಹ ಬಿಗ್ ಬಾಸ್ ವಿಡಿಯೋಗಳಿಗೆಲ್ಲ ಅವರು ಕಮೆಂಟ್ ಮಾಡ್ತಾ ಇದ್ರು. ನಿಜವಾಗ್ಲೂ ಆ ಭೀಮಾ ಅವರಿಗೆ ನಾನು ಇಲ್ಲಿಂದಲೇ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ನೀವಿಲ್ಲದೆ ನಾವಿಲ್ಲ. ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗೇನೆ ಆ ಒಂದು ಭಾಗದ ಜನರೆಲ್ಲ ಗಿಲ್ಲಿ ನಟ ಅವ್ರನ್ನ ನೋಡಕ್ಕೆ ಬರ್ತಾ ಇದಾರೆ ಅಂದ್ರೆ ನೀವು ಯೋಚನೆ ಮಾಡಿ, ಗಿಲ್ಲಿ ನಟ ಅವರ ಕ್ರೇಜು ಎಷ್ಟಿರ್ಬೋದು ಅಂತ. ಇನ್ನು ಕಾವ್ಯ ಮತ್ತೆ ಗಿಲ್ಲಿ ಅವರ ಜುಗಲ್ಬಂದಿ ಹೇಗಿರ್ಬೋದು. ಹಂಪಿ ಉತ್ಸವಕ್ಕೆ ಬಂದಿರತಕ್ಕಂತಹ ಜನರೆಲ್ಲ ಇವರಿಬ್ಬರ ಜೋಡಿಯನ್ನ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ರಿ. ಆದ್ರೆ ಆ ಒಂದು ಜೋಡಿಯ ಝಲಕ್ನ ನೀವು ಹಂಪಿ ಉತ್ಸವದಲ್ಲಿ ಆ ಒಂದು ದೊಡ್ಡ ವೇದಿಕೆಯಲ್ಲಿ ಅವರಿಬ್ಬರ ಜುಗಲ್ಬಂದಿಯನ್ನ ನೋಡ್ಬೋದು, ಕಣ್ ತುಂಬ್ಕೋಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಬ್ಬರ ಜೋಡಿ ಫುಲ್ ಫೇಮಸ್ ಆಗ್ಬಿಟ್ಟಿದೆ. ಬರೀ ಕರ್ನಾಟಕ ಅಲ್ಲ, ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದೆ ಅವರಿಬ್ರ ಜೋಡಿ. ಎಲ್ಲೋದ್ರು ನಾನು ಆಕ್ಚುಲಿ ವಿಡಿಯೋ ಮಾಡಕ್ ಹೋದಲ್ಲೆಲ್ಲ, ಸಾರ್ ಗಿಲ್ಲಿ ಅವರು ಹಾಗೆ ಕಾವ್ಯ ಅವರು ಆಚೆ ಬಂದ್ಮೇಲೆ ಅವರಿಬ್ರನ್ನ ಮದುವೆ ಮಾಡಿಸ್ತೀವಿ ಅಂತ ಹೇಳ್ತಿದ್ರು. ನಾನು ಇದೇನಪ್ಪ ಇದು, ಜನರೇ ಸೇರ್ಕೊಂಡು ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಮದುವೆ ಮಾಡಿಸ್ತಾರ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರಿಬ್ಬರ ಜೋಡಿ ತುಂಬಾ ಫೇಮಸ್ ಆಗಿದೆ. ಕೆಲವು ಕಡೆ ಹೇಳ್ತಾ ಇದಾರೆ ಗಿಲ್ಲಿ ನಟ ಅವರು, ಕಾವ್ಯ ಮತ್ತೆ ರಕ್ಷಿತಾ ಅವರ 3 ಜನ ಸೇರ್ಕೊಂಡು ಒಂದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ಸಿನಿಮಾ ಮಾಡಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಏನೋ ನಮ್ಮ ಜನರ ಆಸೆ ಅಂತೆ, ಅವರು ಸಿನಿಮಾನು ಮಾಡ್ಲಿ, ಹಾಗೆ ಈ ಒಂದು ಹಂಪಿ ಉತ್ಸವವನ್ನ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನಿಮ್ಮನ್ನೆಲ್ಲ ನಗೆಗಡಲಲ್ಲಿ ತೇಲಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮ ಸಿಕ್ಕಾಪಟ್ಟೆ ರಂಗೇರುತ್ತೆ. ಈ ಒಂದು ಹಂಪಿ ಉತ್ಸವದಲ್ಲಿ ಎಲ್ಲರ ಕಿವಿಗೆ ಕೇಳ ಒಂದೇ ಒಂದು ಕೂಗು, ಗಿಲ್ಲಿ 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 ಅನ್ನೋ ಒಂದು ಕೂಗಿರುತ್ತಲ್ಲ. ಆ ಕೂಗನ ಕೇಳ್ತಾ ಇದ್ರೆ ಗಿಲ್ಲಿಯವರು ಅಲ್ಲೇ, ಏನಪ್ಪ ನಾನು ಇಂತಹ ದೊಡ್ಡ ವೇದಿಕೆಗೆ ಬಂದು ನಾನು ಈ ಒಂದು ವೇದಿಕೆಗೆ ಬಂದಿದ್ದೆ ಸಾರ್ಥಕ ಆಗೋಯ್ತು ಅಂತಂದೇಳಿ ಅವರು ಹೇಳ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಒಂದು ಗಿಲ್ಲಿ ಮತ್ತೆ ಕಾವ್ಯ ಜೋಡಿ
ಈಗ ಹಂಪಿ ಉತ್ಸವದಲ್ಲಿ ಮಾಡ್ಲಿ ಮೋಡಿ ಅಂತ ನಾನು ಕೇಳ್ಕೊತಾ ಈ ಒಂದು ಹಂಪಿ ಉತ್ಸವ ಸಿಕ್ಕಾಪಟ್ಟೆ ಯಶಸ್ವಿ ಆಗ್ಲಿ. ಹಾಗೆ ಹೋದ ವರ್ಷ ನಮ್ಮ ದರ್ಶನ್ ಸರ್ ಅವರು ಬಂದಿದ್ರು. ಈ ಒಂದು ಹಂಪಿ ಉತ್ಸವಕ್ಕೆ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನಡೆದಿತ್ತು. ಈಗ ಆ ಒಂದು ದರ್ಶನ್ ಸರ್ ಅವರ ಸಿನಿಮಾದಲ್ಲಿ ಯಾಕೆ ಮಾಡಿರ್ತಕ್ಕಂಥ ನಮ್ಮ ಗಿಲ್ಲಿ ನಟ ಅವರು ಹಾಗೆ ಬಿಗ್ ಬಾಸ್ ವಿನ್ನರ್ ಆದ ಗಿಲ್ಲಿ ನಟ ಅವರು ಬರ್ತಾರಂದ್ರೆ ಇನ್ನು ಕೇಳ್ಬೇಕೆ, ಇನ್ನು ಎಷ್ಟು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀಬೋದು ಅಂತ ನಾನ್ ನಿಮ್ಮಲ್ಲಿ ಕೇಳಿಕೊಳ್ಳೋದೊಂದೇ, ನಮ್ಮ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ ಎಲ್ಲಾ ಭಾಗದ ಜನತೆಯು ಈ ಒಂದು ಹಂಪಿ ಉತ್ಸವಕ್ಕೆ ಹೋಗಿ ಈ ಒಂದು ಹಂಪಿ ಉತ್ಸವವನ್ನ ಯಶಸ್ವಿಗೊಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆ ನಿಮ್ಮ ಪ್ರೀತಿಯ ನೆಚ್ಚಿನ ಗಿಲ್ಲಿ ನಟ ಅವ್ರನ್ನು ಹಾಗೆ ಕಾವ್ಯ ಅವ್ರನ್ನು ನೋಡ್ಬೋದು, ನೋಡಿ ಕಣ್ ತುಂಬಿಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ನಾನು ಈ ಒಂದು ಚುಟುಕು ಮಾತನ್ನ ಮುಗಿಸ್ತೀನಿ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೈ ಹಂಪಿ, ಜೈ ವಿಜಯನಗರ, ಜೈ ಕರ್ನಾಟಕ.